ಒಬ್ಬ ಶಾಸಕರಾಗಿದ್ದಾರೆ ಅಂತ ಹೇಳಿ ನಾವು ಸಮಾಧಾನ ಪಟ್ಟುಕೊಳ್ಳುವ ಅಂತಂದ್ರೆ ಇವು ನಾವೆಲ್ಲ ವಾಂತಿ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಭಾರಿ ಬೇಸರ ಆಗ್ತಾ ಇದೆ. ಆದ್ರೆ ನಾನು ಮೊನ್ನೆ ಒಂದು ಮೀಡಿಯಾದ ಕತೆ ಹೇಳ್ಬೇಕು, ನಮ್ಮ ಯೂಟ್ಯೂಬ್ನವರಿಗೆಲ್ಲ ಗೊತ್ತಾಗ್ಲಿ ಅನ್ನೋ ಮೀಡಿಯಾ ಕತೆ, ಮೀಡಿಯಾ ಮನೆಯ ಕತೆ, ಸುದ್ದಿ ಮನೆಯ ಕತೆ. ಸುದ್ದಿ ಮನೆಯ ಕತೆ ಏನು ಅಂದ್ರೆ, ಮೊನ್ನೆ ಇವರು ಮಾತಾಡಿದಾಗ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಡೆಸ್ಕಿನವರು ಚಂದ್ರಶೇಖರ್ ಶೆಟ್ಟರ್ ನ್ಯೂಸ್ ಬರೆಯುವಾಗ ಉಡುಪಿಯ ಮಿಸ್ಟೇಕ್ ಶಬ್ದ, ಉಡುಪಿಯ ಶಾ ಕಸರಾದ ಅಂತ ಬರ್ತಿದ್ದಾರೆ. ಮಿಸ್ಟೇಕ್ ಆಗಿ ಉಡುಪಿಯ ಶಾ ಕಸರಾದ. ಆಗ ಡೆಸ್ಕಿನ ಚೀಫ್ ಬಂದರು, ಅಯ್ಯೋ ದೇವ್ರೆ ಶಾಸಕರು ಅನ್ನುವುದು ಶಾ ಕಸ ಅಂತ ಆಗಿದೆ. ಆಗ ಅವರು ಹೇಳಿದಂತೆ ಅದು ಬೈ ಮಿಸ್ಟೇಕ್ ನಾನು ಟೈಪ್ ಮಾಡಿದ್ದು, ಆದ್ರೆ ಅವರು ಇರುವುದು ಹಾಗೆ ಅಂತ, ಅವರು ಇರುವುದು ಹಾಗೆ. ಆತನಿಗೆ ಅವರಿಗೆ ನಾನು ಹೇಳ್ತೇನೆ, ನೀವು ಒಬ್ಬ ಶಾಸಕರು, ಯಾರ್ಯಾರು ಶಾಸಕರು ಈ ಉಡುಪಿಯ ಕ್ಷೇತ್ರಕ್ಕೆ, ಉಪೇಂದ್ರ ನಾಯಕರು, ಅಮೀನ್ ಅವರು, ನಮ್ಮ ತಾಯಿ ಮನೋರಮಾ ಮಧುರಾಜ್ ಅವರು, ಸಭಾಪತಿಯವರು, ಇವರದ್ದೇ ಪಕ್ಷದ VS ಆಚಾರ್ಯರು, ರಘುಪತಿ ಭಟ್ಟರು. ಇವತ್ತು VS ಆಚಾರ್ಯರು ನಮ್ಮ ನಡುವೆ ಇಲ್ಲ. ಯಾವುದೇ ಪಕ್ಷದಲ್ಲಿ ಇಲ್ಲಿ VS ಆಚಾರ್ಯರು ಸಾರ್ವಜನಿಕವಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಇಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಇತಿಹಾಸ ಉದಾಹರಣೆ ಇಲ್ಲ. ಯಾಕೆಂದ್ರೆ ಅವರನ್ನು ಒಬ್ಬ ಸುಸಂಸ್ಕೃತವಂತ ವೈದ್ಯರು, ಡಾಕ್ಟರ್. ನಮ್ಮ ಎಜುಕೇಶನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬಂದಿದೆ ಅಶೋಕ್. ಆದ್ರೆ ನಿಮ್ಮ ಅವಿಭಜಿತ ಜಿಲ್ಲೆಯ ಸಮಸ್ಯೆ ನೋಡಿ, ಇಲ್ಲಿ ಆಗ VS ಆಚಾರ್ಯ ಡಾಕ್ಟರ್ ಆದವರು ಶಾಸಕರು, ಕರೆಕ್ಟ್ ಅಲ್ಲ? ಆಮೇಲೆ ಹೋರಾಟಗಾರನಾಗಿರ್ತಕ್ಕಂಥ ಬಡವರ ಪರವಾದ ಧ್ವನಿಯಾಗಿರ್ತಕ್ಕಂಥ ಸಭಾಪತಿಯವರು ಶಾಸಕರು. ಬರ್ತಾ 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 ರಂಗ SLCಗಳೆಲ್ಲ ಇದು ಸಮಸ್ಯೆ. ನಮ್ಮ ಮತದಾರರು ರಂಗ SSLCಯನ್ನ ಚುನಾವಣೆಗೆ ಇಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಯಾವ್ದಾದ್ರೂ ಸಭೆಯಲ್ಲಿ ಮಾತನಾಡುವಾಗ ಬಾಡಿ ಲ್ಯಾಂಗ್ವೇಜ್. ನಾನು ವಿಧಾನಸಭೆಯಲ್ಲಿ ಇವರು ಅಪರೂಪಕ್ಕೆ ಎತ್ತಿರ್ತಾರೆ, ಇಂಥದ್ದೇ ಯಾವ್ದಾದ್ರು ಅಂಡಪಿರಿಕೆ ವಿಚಾರ ಆ ಎತ್ತಿದ್ದಾಗ ನೋಡು, ಈಗ ಯಾರು ಪಕ್ಕದಲ್ಲಿ ಕುಟುತ್ತಾರ, ಬಾಡಿ ಲ್ಯಾಂಗ್ವೇಜ್ ಅನ್ನು ಸರಿ ಮಾಡ್ಕೊಳ್ಬೇಕು. ಅಲ್ಲ, ಅದು ಸಭೆಯಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಮಾತಾಡಿದ್ದು ಸ್ವಲ್ಪ ಡಲ್ ಆಯ್ತು. ಈಗ ಅವ ಹೇಳಿದಂತೆ, ಕಾರ್ಕಳದ ಸುನೀಲ್ ಯಾವತ್ತು ಉಗ್ರ ಭಾಷಣ ಮಾಡುವವರು ನನ್ನ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗೆ ಅಂದ್ರೆ ಉದಯ್ ಕುಮಾರ್ ಶೆಟ್ಟಿ ತಣ್ಣ ಮಾಡಿದ್ದಾರೆ, ತಣ್ಣಗಾಗಿದೆ. ಹಾಗಾಗಿ ನಮ್ದು ಸ್ವಲ್ಪ ಬೆಚ್ಚ ಆಗೋಣ ಅಂತ ಹೇಳಿ ಮಾತಾಡಿದ್ರು. ಯಶ್ಪಾಲ್ ಅವರೇ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಬಂಧು ಬಳಗದವರ ಹತ್ರ, ನಿಮ್ಮ ತಾಯಿಯಂದರ ಹತ್ರ, ನಿಮ್ಮ ನೆರೆಹೊರೆಯ ಅಕ್ಕ ತಂಗಿಯರ ಹತ್ರ ನಾನು ಈ ರೀತಿಯ ಶಬ್ದಗಳನ್ನು ಬಳಸಿ ಪ್ರಕಾಶ್ ರೈ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇಂತಹ ಶಬ್ದಗಳನ್ನು ಬಳಸಿದ್ದೇನೆ. ಈ ಬಳಸಿರ್ತಕ್ಕಂಥ ಶಬ್ದ ಸರಿಯಾಗಿ ಕೇಳಿ ಆ ತಾಯಿಯಂದ್ರೆ ಹೇಳ್ತಾರೆ, ಪೊಡ್ಚಿ ಮಗ ಇಂಥ ಮಾತ ಪಾತ್ರ ಬಲ್ಲಿ. ಕರೆಕ್ಟ್ ಅಲ್ಲ ನಾಗೇಶ್? ಇದು ಈ ವಿವೇಕ ಆತನಿಗೆ ಇರ್ಲಿಕ್ಕೆ, ಬುದ್ಧಿವಾದ ಹೇಳಲಿಕ್ಕೆ ನಾವು ಈ ಸಭೆಗೆ ಬಂದೆವು. ಇನ್ನೂ ಬಾರಿ ಮುಂದುವರೆದು ನಾನು ಹೇಳ್ತೇನೆ, ಅಲ್ಲ ರಾಹುಲ್ ಗಾಂಧಿ ಅವರನ್ನ ನಶೆಯಲ್ಲಿ ಅಂತ ಹೇಳಿದ್ರಲ್ಲ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನನ್ಗೆ ಅನಿಸ್ತದೆ ನೀವು ಮೊನ್ನೆ ಮಾತಾಡುವಾಗ ಯಾವುದೋ ಒಂದು ಲೋಕಲ್ ಮೇಡು ಒಳಗೆ ಹೋಗಿದೆ. ಲೋಕಲ್ ಮೇಡು ಒಳಗೆ ಹೋಗದೆ ಈ ರೀತಿಯಾದಂತ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗೆ ಆ ಲೋಕಲ್ ಮೇಡನ್ನ ಕೊಟ್ಟವರ ಸಮಸ್ಯೆ ಹೊರತು ಇದು ಯಶ್ಪಾಲರ ಸಮಸ್ಯೆ ಅಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ನೋಡಿದೆ. ನಾನು ಬ್ಯಾನರ್ ನೋಡಿದಿರಿ, ನೋಡಿದೆ. ಶೂಜು, ಕುರ್ತಾ, ಮೆಲೋಡಿ, ವಿಸ್ಕಿ ಎಲ್ಲರ ಸಮ್ಮಿಳಿತವಾಗಿ ಈಗ ನಾನು ಈಗ ಐಸ್ ಕ್ಯಾಂಡಿ ಕೊಡಿಸ್ಲಿಕ್ಕೆ ನಾವು ಬಂದಿದ್ದೆ. ನಾನು ಭಾರಿ ಪ್ರಮುಖವಾಗಿ ಮಾತನಾಡ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳುದು, ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನೆನಪಿಟ್ಕೊಳ್ಳಿ, ಆತ ಡ್ರಗ್ ಅಡಿಕ್ಟ್ ಆಗಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಕ್ರೀಡಾಪಟು, ಆಂಗಿಕ ಶಸ್ತ್ರಕಲೆಗಳ ಪ್ರದರ್ಶನ ಪಟ್ಟು ಆತ ವಿಪಶನ ಯೋಗವನ್ನ ಅಭ್ಯಸಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಯೋಗಪಟು.
ಇವ್ರದ್ದು ಕತೆ ಏನಂದ್ರೆ ಊರವರಿಗೆಲ್ಲ ಯೋಗ ಮಾಡ್ಲಿಕ್ಕೆ ಯಾರ್ದು ಅಂತ ನಾನು ಹೇಳುವುದಿಲ್ಲ, ಬೇಡ. ಇವರು ಈಗ ನಾನು ನಿಮ್ಗೆ ಪ್ರಶ್ನೆ ಮಾಡ್ತೇನೆ. ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶದ ಅಖಂಡತೆಗಾಗಿ ಬಲಿದಾನವನ್ನು ಮಾಡಿರ್ತಕ್ಕಂಥ ತನ್ನ ಅಜ್ಜಿಯ ಶವವನ್ನ ನೋಡಿದ ಬಾಲಕರಿ ರಾಹುಲ್ ಗಾಂಧಿ ಅವರು. ತದನಂತರ ಚಿತ್ರವಾಗಿರ್ತಕ್ಕಂಥ ತನ್ನ ತಂದೆಯ ಅಂತಿಮ ದರ್ಶನವನ್ನು, ಅವರ ಮುಖದರ್ಶನವನ್ನು ಮಾಡಲಿಕ್ಕಾಗದೆ ಸಂಕಟವನ್ನು ಪಟ್ಟು ಕಣ್ಣೀರಿಟ್ಟಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಯಾವುದೋ ಒಂದು ಅಧಿಕಾರದ ಕುಟುಂಬದ ಹೇರಿಕೆಯ ಕಾರಣಕ್ಕಾಗಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಲಿಲ್ಲ. ಅದು ಸ್ವತಃ ರಾಹುಲ್ ಗಾಂಧಿ ಅವರು ಅವರ ಹೋರಾಟ ಬದ್ಧತೆಯಿಂದ ಸಂಪಾದಿಸಿದ ಕ್ಷೇತ್ರ. ಇವರಿಗೆ ನಶೆ ಅಂತ ಹೇಳ್ತಿರಲ್ಲ, ಅದೇಳ್ತಾರೆ ಇವ್ರದ್ದು ನಶೆ ಕೇಸ್ ಬೇರೆ. ಚಿಕ್ಕಮಗಳೂರಲ್ಲಿ ಒಬ್ಬ ಇದ್ದಾನೆ, ಅದು ನಶೆ. ಇವರ ಒಬ್ಬರು ಸಂಸದರಿದ್ದಾರೆ ಕಂಗನಾ ರಾಣಾವತ್, ಅದು ಸಹ ನಶೆ. ನೆನಪಿಟ್ಕೊಳ್ಳಿ, ನಶೆಯಲ್ಲ ನರಳುತ್ತಾ ಬಳಲ್ತಾ ಇರ್ತಕ್ಕಂಥ ನಾಯಕತ್ವದ ಕೆಳಗೆ ನೀವು ಕೆಲಸ ಮಾಡ್ತಿರ್ತಕ್ಕಂಥ ನಿಮಗೆ ಕೊನೆಯ ಪಕ್ಷ ಇಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಉಸ್ತುವಾರಿ ಸಚಿವರಾಗಿ ಬದುಕಿ ಬಾಳಿ ಹೋದ ನಿಮ್ಮ ಪಕ್ಷದ ನಾಯಕರಾದ VS ಆಚಾರ್ಯ ಅವರ ನಡವಳಿಕೆಯಾದರೂ ನಿಮಗೆ ಮಾದರಿಯಾಗಬೇಕಿತ್ತು. ನಮ್ಮ ಕಾಳಜಿ. ಅದಾದ ಮೇಲೆ ನೀವು ಮುಂದುವರೆದು ಏನ್ ಹೇಳಿದ್ದೀರಿ ಅಂತಂದ್ರೆ, ರಾಹುಲ್ ಗಾಂಧಿ ಅವರ ವಂಶವನ್ನ ಅವರ ಕಾರ್ಯಕರ್ತರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ಧ್ವಂಸ ಮಾಡ್ತೀವಿ ಅಂತ. ಎಲ್ಲವೋ ಮೂರ್ಖ ಶಿಖಾಮಣಿ, ಲಿಬರಲ್ ಆಯೋಗ ಅಂತ ರಚನೆ ಆಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ರೆ ಅಲ್ಲಿ ಹೋಗಿ ಆ ಮಸೀದಿಯನ್ನು ಧ್ವಂಸ ಮಾಡಿದ್ದು ನಾವು ಅಂತ ಹೇಳ್ಬೇಕು. ಅಲ್ಲಿ ಹೋಗಿ ನಾವಲ್ಲ ಹೇಗೋ ಬಿದ್ದೋಯ್ತು ಅಂತ ಹೇಳಿದ ಶರಣಾಗತಿ ಕೇಸ್ಗಳು ನೀವು ಇಲ್ಲಿ ಬಂದು ಧ್ವಂಸ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಏನು ಗೋಳಿ ಪಿಳ್ಳೆ ಅಲ್ಲ. ಓಟಿಯ ಪ್ರಭಾವದಲ್ಲಿ ನೀವು ಮಾತಾಡಿರ್ಬೋದು. ರಾಹುಲ್ ಗಾಂಧಿ ಅವರು ನೀವು ಬಂಗಳ ಮೀನು ತಿಂದಾಗ ಅಲ್ಲ. ರಾಹುಲ್ ಗಾಂಧಿ ಅವರು ನೆನಪಿಟ್ಕೊಳ್ಳಿ, ಅವರು ಒಬ್ರು ಈ ದೇಶದ ಬದ್ಧತೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇವರಿಗೆ ಉಡುಪಿ ಬಿಜೆಪಿಯ ಸುನೀಲ್ ಕುಮಾರ್ ಅವರಿಗೆ ನಮ್ಮ ಗುರುಮಿ ಸುರೇಶಣ್ಣನ ಬಗ್ಗೆ ಹೇಳಲೇಬೇಕು. ಮಾತಾಡಿದ್ರಿ ಬಸವಣ್ಣ, ಕನಕದಾಸರು ಅಲ್ವಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಸುರೇಶಣ್ಣ ಪಕ್ಕದಲ್ಲೇ ನಿಂತ್ಕೊಂಡಿದ್ರಲ್ಲ, ಯಶ್ಪಾಲ್ ಅವರಿಗೆ ಈಗೆಲ್ಲ ಮಾತಾಡಬೇಡ, ಮರ್ಯಾದೆ ಹೋಗ್ತದೆ ಅಂತ ಹೇಳ್ಬೇಕಲ್ಲ. ಅದರ ಜೊತೆಗೆ ನಮ್ಮ ಕಾರ್ಕಳದ ಸುನೀಲ್ ಕುಮಾರ್, ನಾವು ಹೋರಾಟ ಮಾಡಿದ್ದೇವೆ. ನಿಮ್ಮ ಹೋರಾಟ ನೋಡಿದ್ವಿ ನಾವು. ಪರಶುರಾಮನ ಯಾವಾಗ ನೀವು ಭಾರಿ ದೊಡ್ಡದಾದಂತ ಹೋರಾಟಗಾರ ಅಂತ ನಮ್ಗೆ ಅರ್ಥ ಆಗಿದೆ. ಆದ್ರೆ ನೀವು ಮಾತನಾಡ್ತಾ ಮುಂದುವರೆದು ಹೇಳಿದ್ರಿ, ಏನಂತ ಹೇಳಿದ್ರಿ ಅಂದ್ರೆ, ಪ್ರಕಾಶ್ ರೈ ಅವ್ರನ್ನ ಸಮುದ್ರದ ಮೀನಿಗೆ ಆಹಾರ ಮಾಡ್ತೇವೆ ಅಂತ. ನೆನ್ಪಿಟ್ಕೊಳ್ಳಿ, ಅಂತದ್ ಯಾವ್ದಾದ್ರು ಸಂದರ್ಭ ಬಂದ್ರೆ ನಿಮ್ಮದೇ ಸಮುದಾಯ ಆ ಮೀನುಗಾರ ಹೆಣ್ಮಕ್ಕಳ ಕುಟುಂಬದವರು ಪ್ರಕಾಶ್ ರೈ ಎನ್ನುವಂತ ಅದ್ಭುತ ಕಲಾವಿದನಿಗೆ ಅಂತ ಸಮಸ್ಯೆ ತರಲಿಕ್ಕೆ ಬಿಡೋದಿಲ್ಲ. ಈ ದೇಶದ ನಾಗರಿಕರು ಬಿಡೋದಿಲ್ಲ. ಪ್ರಕಾಶ್ ರೈ ಅವರು ವಿಶ್ವದರ್ಜೆಯ ನಟ, ಬಹುಭಾಷಾ ನಟ. ಈಗ ಪಂಚಭಾಷೆಯಲ್ಲ ಹೇಳಲಿಕ್ಕಾಗುದಿಲ್ಲ, ಬಹುಭಾಷಾ ನಟ, ನಮ್ಮ ಊರಿನ ಹೆಮ್ಮೆ. ಅವರಿಗೆ ನೀವು ಕಾಕ್ರೋಚ್ ಹೋರಾಟಕ್ಕೆ ಭಾಗವಹಿಸಿದ್ದಕ್ಕೆ ತಕರಾರಂತಾದ್ರೆ, ಇವರಿಗೆ ಉಡುಪಿ ಬಿಜೆಪಿ ಅವರಿಗೆ ನಾವು ಇದನ್ನ ಏನಾದ್ರೂ ಮಾಡಿ ಒಂದು ಹಿಂದಿ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮೋದಿಯವರಿಗೆ ಕಳಿಸಿ. ಇಂಗ್ಲಿಷಲ್ಲಿ ಕಳಿಸಬೇಡಿ, ಮೋದಿಯವರಿಗೆ ಅರ್ಥ ಆಗಲ್ಲ, ಹಿಂದಿಯಲ್ಲಿ ಕಳಿಸಿ. ಯಾಕೆ ಅಂತಂದ್ರೆ, ಉಡುಪಿ ಜಿಲ್ಲಾ ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಅವರ ಮೇಲೇನೆ ತಕರಾರು ಪ್ರಾರಂಭ ಆಗಿದೆ. ಯಾಕೆ ಅಂದ್ರೆ, ಯಾವ ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ ಪ್ರಾರಂಭವಾದ ಚಳವಳಿ ಅದು ವಿದ್ಯಾರ್ಥಿಗಳ ಮತ್ತು ಯುವಜನರ ಚಳವಳಿಯಾಗಿ ಮಾರ್ಪಾಡಾಯ್ತು. ಆ ಚಳವಳಿಗೆ ತಲೆಬಾಗಿ ಶಿರಬಾಗಿ ಅನಿವಾರ್ಯವಾಗಿ ಅವರ ಬೇಡಿಕೆಗಳನ್ನ ನಿಮ್ಮದೇ ಪ್ರಧಾನಮಂತ್ರಿ ಒಪ್ಪಿದ್ದರ ವಿರುದ್ಧ ಮೊನ್ನೆ ನೀವು ಇಲ್ಲಿ ಚಳವಳಿ ಮಾಡಿದ್ದು. ಯಾರು ಪ್ರೊಫೆಸರ್ಗಳಿಗೆ ಧಮಕಿ ಹಾಕ್ತಾರೆ. ಎಷ್ಟು ಓದಿದ್ದು, ಕಾಲೇಜಿಗೆ ಹೋಗ್ಲಿಲ್ಲ ಯಶ್ಪಾಲ್, ಹೋಗ್ತಾರ? ಕಾಲೇಜಿಗೆ ಹೋಗ್ಲಿಲ್ಲ. ಇವತ್ತು ಹೇಳ್ತೇನೆ, ಉಡುಪಿ ಅಂತಂದ್ರೆ ಇದು ಕೃಷ್ಣನ ಕಾರುಣ್ಯದ ನೆಲ. ಹನುಮಂತೇಶ್ವರ ಮತ್ತು ಚಂದ್ರಮೌಳೇಶ್ವರರು
ಆಶೀರ್ವಾದ ಮಾಡಿರ್ತಕ್ಕಂಥದ್ದಲ್ಲ. ಕಡಿಯಾಳಿಯ ಮಹಿಷಮರ್ದಿನಿ, ಇಂದ್ರಾಳಿಯ ತಾಯಿ, ಅಂಬಲ್ಪಾಡಿಯ ತಾಯಿ ಈ ಉಡುಪಿಯನ್ನು ಪರಿತಿರ್ತಕ್ಕಂಥ ಜಾಗದಲ್ಲಿ ನಿಂತು ವಿದ್ಯಾಕಾಶಿಯಾಗಿರ್ತಕ್ಕಂಥ ಈ ಊರಿನಲ್ಲಿ ನಿಮ್ಮಂತ ಒಬ್ಬ ಅನಕ್ಷರಸ್ಥ ಶಾಸಕನಾಗಿರೋದೇ ನಮ್ಮ ಊರಿನ ಜನರ ಸಮಸ್ಯೆ ಇದ್ರೆ ಈ ಯಶ್ಪಾಲನ್ನ ಕರೆಸಿ ಅವರ ನಾಲಿಗೆಗೆ ದೇವರ ಹೆಸರು ಹೇಳಿ ಒಂದು ಸ್ವಲ್ಪ ಸಂಸ್ಕಾರವನ್ನ ಮಾಡಿ ತಿದ್ದಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ. ಮನ್ಯಾರು ಬೀಳಿದ್ರು, ಅವ ಯಾರೋ ಒಬ್ಬ ಪೋರ್ಜರಿ ನಂಬರ್ ಪ್ಲೇಟ್ ಹಾಕೊಂಡು ತಿರ್ತಾ ಇದ್ದ, ಯಾರೋ ಬಿಜೆಪಿ ಯುವ ಮೋರ್ಚಾದವ. ಅವ ನಮ್ಗೆಲ್ಲ ಬಾರಿ ಮಾತಾಡ್ತಿದ್ದಾನ. ಏಯ್, ಜಾಗೃತಿಯಾಗಿರ್ಬೇಕು. ಫಿಲ್ಟರ್ ಗಿರಾಕಿ ನೀವು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರ್ಬೇಕು, ಗೊತ್ತಾಯ್ತಲ್ಲ? ನಿಮ್ಮ ಹಾಗೆ ಫೋರ್ಜರಿ ನಂಬರ್ ಪ್ಲೇಟ್, ಫೋರ್ಜರಿ ವ್ಯವಹಾರ, ಕದ್ದು ವ್ಯವಹಾರ, ಮರಳು ಕದ್ದು ಹೊಡೆಯುವುದು, ಮತ್ತೆಂತ ರೆಸಾರ್ಟ್ ನಲ್ಲಿ ನೇಪಾಳದ ಅನಧಿಕೃತ ವ್ಯಕ್ತಿಗಳನ್ನು ಇಟ್ಕೊಂಡು ವ್ಯವಹಾರ ನಡೆಸ್ತಕ್ಕಂಥ ಜಾಯಮಾನದವರಲ್ಲ ಕಣಯ್ಯ. ನಾವ್ಯಾರು ಆ ಜಾಯಮಾನದವರಲ್ಲ. ಎಚ್ಚರಿಕೆಯಿಂದ ಇರ್ಬೇಕು. ಅದರಿಂದ ಆತನ ಹೆಸರನ್ನು ನಾನು ಹೇಳಿಲ್ಲ, ಕೇಸಿ ಆಯ್ತಾ? ಆದ್ರಿಂದ ನಾವೆಲ್ಲರೂ ಸಹಿತ ಭವಿಷ್ಯದಲ್ಲಿ ಈ ರೀತಿಯಾಗಿ ಸಂಘಟಿತರಾಗೋಣ. ನಿಮ್ಮೆಲ್ಲರಿಗೂ ಸಹಿತ ಪ್ರೀತಿ, ವಿಶ್ವಾಸ, ಮಮತೆ, ಸಮತೆಗಳ ಮೂಲಕ ಕೈಯನ್ನು ಮುಗಿದು ಇಂತಹ ಚಳವಳಿಯನ್ನು ಬೆಂಬಲಿಸಿದ್ದಕ್ಕೆ, ನಮ್ಮ ರಾಹುಲ್ ಗಾಂಧಿ ಅವರನ್ನ ಬೆಂಬಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹಿತ ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ ಖರ್ಗೆ ಕಿ.